ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಆರಾಮದನ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೇನೆ. ಮತ್ತು ತುಂಬ ದಿನಗಳ ನಂತರ ವಿಡಿಯೋ ಮಾಡ್ತಾ ಇದ್ದೇನೆ. ಯಾಕಂದರೆ ತುಂಬಾ ವರ್ಕ್ ಬ್ಯುಸಿ ಶೆಡ್ಯೂಲ್ ಇರೋದ್ರಿಂದ ನಾನು ಯಾವುದೇ ವಿಡಿಯೋ ಕೂಡ ಮಾಡಲಿಲ್ಲ. ಯಾಕಂತಂದರೆ ಹಳೆ ವರ್ಕ್ಸ್ ಎಲ್ಲನೂ ಕಂಪ್ಲೀಟ್ ಆಗಲಿ ಅಂತ ಹೇಳಿಬಿಟ್ಟು ನಾನು ವಿಡಿಯೋಸ್ ಹಾಕಲಿಲ್ಲ. ಆದರೆ ತುಂಬ ಜನ ಕಾಲ್ ಮಾಡಿ ಕೇಳ್ತಾಯಿದ್ರಿ, ಸರ್ ಯಾಕೆ ವಿಡಿಯೋ ಬರ್ತಿಲ್ಲ ಅಂತ ಹೇಳಿಬಿಟ್ಟು. ಬೇರೆ ರೀಸನ್ ಏನೂ ಇಲ್ಲ, ಟೈಮ್ ಸಿಕ್ಕದೇ ಇರೋ ಕಾರಣ ನನಗೆ. ಯಾಕಂದರೆ ಒಂದು ದಿನ ನಾನು ನಂಬರ್ ಹಾಕಿದೆ ಅಂತಂದರೆ ಸುಮಾರು 1 ವಾರಗಳ ಕಾಲ ನನಗೆ ಕಾಲ್ಸ್ ಬರ್ತಾನೆ ಇರುತ್ತೆ. ನನಗೆ ಏನಂದರೆ ನಾನು ಯಾವುದೇ ವರ್ಕ್ ತೊಗೊಂಡ್ರು ಕೂಡ ಅದು ನನಗೆ ಕಂಪ್ಲೀಟ್ ಆಗಬೇಕು, ಆವಾಗ ಮಾತ್ರನೇ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಅಂತಂದೇಳಿ ಇರೋದು. ಈ ಪೆಂಡಿಂಗ್ ವರ್ಕ್ ಇದ್ದಿದ್ದರಿಂದ ಈ ಪೆಂಡಿಂಗ್ಸ್ ಎಲ್ಲ ಕ್ಲಿಯರ್ ಆಗಿಬಿಡಲಿ ಅಂತ ಹೇಳಿಬಿಟ್ಟು ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಲಿಲ್ಲ. ಆದ್ದರಿಂದನೇ 1 ವಾರದಿಂದ ನಾನು ಯಾವುದೇ ವಿಡಿಯೋವನ್ನು ಕೂಡ ಅಪ್ಲೋಡ್ ಮಾಡಿಲ್ಲ. ಫ್ರೆಂಡ್ಸ್, ಇವತ್ತು ಸ್ವಲ್ಪ ಎಲ್ಲನೂ ಪೆಂಡಿಂಗ್ ಕೆಲಸನೂ ಎಲ್ಲ ಮುಗೀತು. ಅದರಿಂದ ಇವಾಗ ಮತ್ತೆ ವಿಡಿಯೋವನ್ನು ಅಪ್ಲೋಡ್ ಮಾಡ್ತಾ ಇದ್ದೇನೆ. ಈ ವಿಡಿಯೋದಲ್ಲಿ ಬೇರೆ ಉದ್ದೇಶ ಏನೂ ಇಲ್ಲ, ನಮ್ಮ ಪಂಚಾಯಿತಿ ಈ ಸ್ವತ್ತು ಬಗ್ಗೆ ಮಾತ್ರನೇ. ಯಾಕಂತಂದರೆ ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ಏನು ಹೇಳಿದ್ರು ಮತ್ತು ನಮ್ಮ ಕರ್ನಾಟಕ ಸರ್ಕಾರ ಏನು ಅನೌನ್ಸ್ ಮಾಡ್ತು, ಒಂದು ಹಂತಕ್ಕೆ ಆಲ್ಮೋಸ್ಟ್ ಕ್ಲಿಯರ್ ಆಗಿದೆ. ಯಾಕಂತಂದರೆ ಇನ್ನು ಅಪ್ಲಿಕೇಶನ್ ತಗೊಳ್ಳೋದ್ರಲ್ಲಿ ಅಥವಾ ಅಪ್ಲಿಕೇಶನ್ ಹಾಕೋದ್ರಲ್ಲಿ ಯಾವುದೇ ಗೊಂದಲ ಅನ್ನೋ ಒಂದು ಇದಿಲ್ಲ. ಕಾಮನ್ ಅದು ಒಂದೊಂದು ಟೈಮು ಟೆಕ್ನಿಕಲ್ ಎರರ್ ಬರ್ತಾ ಇರುತ್ತೆ. ಅಷ್ಟು ಬಿಟ್ಟರೆ ನೀವು ಅರ್ಧ ಗಂಟೆ 1 ಅವರ್ ಕಾದ್ಬಿಟ್ಟು ತಿರ್ಗಾನು ನೀವು ಟ್ರೈ ಮಾಡಿದ್ರೆ 100% ವರ್ಕ್ ಆಗುತ್ತೆ. ಈ ಸ್ವತ್ತು ವೆಬ್ಸೈಟ್ ಬಗ್ಗೆ ಇವಾಗ ಆಲ್ಮೋಸ್ಟ್ ಕಂಪ್ಲೇಂಟ್ಸ್ ಎಲ್ಲನೂ ಇದಾಗಿದೆ. ಯಾಕಂದರೆ ಮೊನ್ನೆ 1 ವಾರಗಳ ಕಾಲ ಈ KYC ಆಗ್ತಾ ಇರಲಿಲ್ಲ. ಮತ್ತು ಇವಾಗ ಟೆಕ್ನಿಕಲ್ ಎರರ್ ಅಂತ ಅಂದರೆ ನಿಮಗೆ ಜಸ್ಟ್ ಈಸಿ ಒಂದೊಂದು ಅಪ್ಲೋಡ್ ತಗೊಳ್ತಾ ಇಲ್ಲ. ಮೀನ್ಸ್ ನೀವು ಅಪ್ಲೋಡ್ ಮಾಡಿದಾಗ ಲಾಸ್ಟ್ ಫೈನಲ್ ಸ್ಟೇಜ್ ಏನು ಬರುತ್ತೆ, ಆ ಫೈನಲ್ ಸ್ಟೇಜಲ್ಲಿ ಈಸಿ ನಾವು ಏನು ವೆರಿಫೈಡ್ ಕೊಡ್ತೀವಿ, ಆ ಈಸಿ ವೆರಿಫೈಡ್ ಕೊಟ್ಟಾಗ ಈಸಿ ನಾಟ್ ಅಪ್ಲೋಡೆಡ್ ಅಂತಂದೇಳಿ ಬರ್ತಾ ಇದೆ. ಅದೊಂದು ಬಿಟ್ಟರೆ ಬೇರೆ ಯಾವುದೇ ತರಹದ ಸಮಸ್ಯೆ ಅನ್ನೋದು ಇಲ್ಲ. ಯಾಕಂದರೆ ಅದು ಎಲ್ಲರಿಗೂ ಆಗಲ್ಲ. ಕೆಲವು ಈಸಿಗಳು ಕಾವೇರಿಯಲ್ಲಿ ಲಿಂಕ್ ಆಗಿರಲ್ವಾ ಅಥವಾ ಸೇಲ್ಡಿಡ್ಗೆ ಲಿಂಕ್ ಆಗಿರಲ್ವಾ, ಒಂದು ಗೊತ್ತಾಗ್ತಾ ಇಲ್ಲ. ಆ ಉದ್ದೇಶದಿಂದ ನಿಮಗೆ ಈಸಿ ಈಸ್ ನಾಟ್ ಅಪ್ಲೋಡೆಡ್ ಅಂತಂದೇಳಿ ಬರ್ತಾ ಇದೆ. ಇದೊಂದು ಗೊಂದಲ ಮಾತ್ರನೇ ಇವಾಗ ನಮ್ಮ ಈ ಸ್ವತ್ತು 2.0 ವೆಬ್ಸೈಟಲ್ಲಿ ಇರುವಂಥದ್ದು. ಇನ್ನು ನಾವು ಯಾವುದೇ ಅಪ್ಲಿಕೇಶನ್ ಹಾಕಿದ್ರೂ ಕೂಡ ಇವಾಗ ಆಟೋಮೆಟಿಕ್ ನಿಮಗೆ PID ನಂಬರ್ ಮೊಬೈಲ್ ನಂಬರಿಗೆ ಡೈರೆಕ್ಟ್ ಹೋಗ್ತಾ ಇದೆ. ಇದು ಒಂದು ಅಪ್ಗ್ರೇಡ್ ಅಂತಲೇ ಹೇಳ್ಬೋದು. ಯಾಕಂತಂದರೆ ಮೊದಲಿಗೆ ಎಲ್ಲನೂ ಈ ಫೆಸಿಲಿಟಿ ಕೊಟ್ಟಿರಲಿಲ್ಲ. ಮೊದಲಿಗೆ ಯಾಕಂದರೆ ಜಸ್ಟ್ PID ನಂಬರ್ ಜನ್ರೇಟ್ ಆಗೋದು ಮತ್ತು ಡ್ರಾಫ್ಟ್ ಅನ್ನೋದು ಕ್ರಿಯೇಟ್ ಆಗೋದು. ಇವಾಗ ಬಂದುಬಿಟ್ಟು ಡೈರೆಕ್ಟ್ ಇಂಬರಹನೇ ಬರ್ತಾ ಇದೆ, ಅಕ್ನಾಲಜ್ಮೆಂಟೇ ಬರ್ತಾ ಇದೆ. ನೀವು ಯಾವುದೇ ಒಂದು ಅಪ್ಲಿಕೇಶನ್ ಹಾಕಿದ್ರು ಕೂಡ ಇವಾಗ ಡೈರೆಕ್ಟ್ ಅಕ್ನಾಲಜ್ಮೆಂಟ್ ಅನ್ನೋದು ಸಿಗ್ತಾ ಇದೆ. ಅದರಿಂದ ಯಾರ್ದೆಲ್ಲನೂ ಈಸಿ ಪೆಂಡಿಂಗ್ ಇದೆ ಅವರೆಲ್ಲನೂ ಹೊಸ ಈಸಿ ತಗೊಂಡು, ನಿಮಗೆ 15 ದಿನಗಳು ಮಾತ್ರನೇ ಟೈಮ್ ಇರೋದು. ಆ 15 ದಿನದ ಒಳಗಡೆ ಇನ್ನೂ 1 ವಾರ 10 ದಿನ ಇದ್ದಂಗೆನೆ ತೊಗೊಂಡು ಬಂದು ಕೊಟ್ಟರೆ ಯಾವಾಗ ಸರ್ವರ್ ಕರೆಕ್ಟಾಗಿ ವರ್ಕ್ ಆಗುತ್ತೆ, ಆ ಸರ್ವರ್ ಕರೆಕ್ಟಾಗಿ ವರ್ಕ್ ಆಗೋ ಟೈಮಲ್ಲಿ ನಾವು ಅಪ್ಲಿಕೇಶನ್ಗಳನ್ನ ಹಾಕ್ಬೋದು. ನಮಗೇನಾದ್ರೂ ನೀವು ಈಸಿ ನೀವೇ ತಗೊಳ್ಳಿ ಅಂತ ಹೇಳಿದ್ರೆ, ಯಾಕಂದರೆ ನಂದು ಒಂದೇ ಸಮಸ್ಯೆ ಆಗಿರೋದು ಆಫೀಸಲ್ಲಿ, ನನಗೆ ಸ್ಟಾಕ್ಸ್ ಕಡಿಮೆ ಇರೋದ್ರಿಂದ ನಾವು ಈಸಿ ಅಪ್ಲೈ ಮಾಡಿಸ್ತೀವಿ ಅಷ್ಟೇನೆ. ಅದು ಅಪ್ರೂವಲ್ ಯಾವಾಗ ತಗೊಳ್ಳುತ್ತೆ ಆವಾಗ ಮಾತ್ರನೇ. ಯಾಕಂದರೆ ಅಲ್ಲಿ SRO ಏನು ಅಪ್ರೂವಲ್ ಕೊಡ್ತಾರೆ, ಆ SRO ಅಪ್ರೂವಲ್ ಕೊಟ್ಟಾಗ ಮಾತ್ರನೇ ನಾವು ಕಾವೇರಿಯಿಂದ ಡೌನ್ಲೋಡ್ ಮಾಡಿಕೊಂಡು ಅಪ್ಲೋಡ್ ಮಾಡ್ತೀವಿ. ಯಾರಿಗೆಲ್ಲನೂ ಅರ್ಜೆಂಟ್ ಇದೆ ಅವರು ನೀವೇ ಈಸಿ ಒಂದು ಸಾರಿ ಹೇಳ್ತೀನಿ ನೋಡಿ ಏನೇನು ಡಾಕ್ಯುಮೆಂಟ್ ಅಂತ. ಸೇಲ್ಡಿಡ್, EC, RTC ಮತ್ತು GPRS ಕ್ಯಾಮ್ರಾದಲ್ಲಿ ಫೋಟೋ, ನಿಮ್ದೊಂದು ಆಧಾರ್ ಕಾರ್ಡು ಮತ್ತು ಪಾಸ್ಪೋರ್ಟ್ ಸೈಜ್ ಫೋಟೋ. ಇಷ್ಟು ಡಾಕ್ಯುಮೆಂಟನ್ನು ನೀವು ತೊಗೊಂಡು ಬಂದರೆ ½ ಅನ್ ಅವರ್ ಕೂತ್ಕೊಂಡ್ರೆ ನಮ್ಮ ಆಫೀಸಲ್ಲಿ ನಾವು ಅಪ್ಲಿಕೇಶನನ್ನು ನಿಮಗೆ ಹಾಕ್ಬಿಟ್ಟು ಅಕ್ನಾಲಜ್ಮೆಂಟ್ ಸಮೇತನೂ ಕೊಡ್ತೇವೆ. ಯಾಕಂತಂದರೆ
ನಮ್ಮ ಆಫೀಸಿಂದ ಬರೀ ಈ ಸ್ವತ್ತುಗಲ್ಲ, BDA, BBMP ಯಾವುದೇ ಒಂದು ಖಾತಾ ಆಗ್ಬೋದು, ಪಾಣಿ ಆಗ್ಬೋದು, DC ಕನ್ವರ್ಷನ್ ಆಗ್ಬೋದು, ಅಥವಾ ನಿಮ್ಗೆ ಯಾವುದೇ ಕೋರ್ಟ್ ಕೇಸ್ ಇರ್ಬೋದು, ಪ್ರತಿಯೊಂದು ಡಾಕ್ಯುಮೆಂಟು ಕೂಡ ನಮ್ಮ ಆಫೀಸಿಂದಲೇ ಸರ್ವಿಸನ್ನು ಕೊಡ್ತಾ ಇದ್ದೇವೆ. ಫ್ರೆಂಡ್ಸ್, ನಾನು ಇದು ಲಾಸ್ಟ್ ವಿಡಿಯೋದಲ್ಲೂ ಕೂಡ ಹೇಳಿದ್ದೆ. ಇವತ್ತು ಏನು ಉದ್ದೇಶದಿಂದ ನಾನು ವಿಡಿಯೋ ಮಾಡಿದೆ ಅಂತಂದರೆ, ನಮ್ಮ ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ಒಂದು ಸ್ಟೇಟ್ಮೆಂಟನ್ನು ಕೊಟ್ಟರು ಲಾಸ್ಟ್ ವೀಕ್. ಐ ಥಿಂಕ್ ಯಾವುದೇ ಕಾಲ್ ಸೆಂಟರ್ ನೀವು ಕಾಲ್ ಮಾಡಿದ್ರೆ ಆಯಾ ಪಂಚಾಯತಿನಲ್ಲೇನೆ ಆ ಕಾಲ್ ಸೆಂಟರ್ ಏನು ಟೆಲಿಕಾಲರ್ಗೆ ಕನೆಕ್ಟ್ ಆಗುತ್ತೆ, ಆ ಪಂಚಾಯತಿಯಿಂದಲೇ ನಾವು ಅಬ್ಸರ್ವ್ ಅನ್ನ ಮಾಡ್ತೀವಿ, ಅಲ್ಲಿಂದಲೇ ನಾವು ಮೇಂಟೈನ್ ಅನ್ನ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಪ್ರಿಯಾಂಕಾ ಖರ್ಗೆ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟರು. ಅಂದ್ರೆ ಕಾಲ್ ಸೆಂಟರ್ ಇರೋದೇ ಬೇರೆ, ನಿಮ್ಗೆ ಪ್ರತಿಯೊಂದು ಪಂಚಾಯತಿಗೂ ಒಂದೊಂದು ಕಾಲ್ ಸೆಂಟರ್ ಇಟ್ಟಿದ್ದೀರಿ ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರೇ. ಪ್ರತಿಯೊಂದು ಪಂಚಾಯತಿಯಲ್ಲೂ ಒಂದೊಂದು ಕಾಲ್ ಸೆಂಟರ್ ಅನ್ನ ತೆಗೀರಿ. ಅವಾಗ ನಿಮ್ಗೆ ನೀವು ಹೇಳಿಕೆ ಕೊಟ್ಟಿರೋದಕ್ಕೂ ಸ್ಟೇಟ್ಮೆಂಟ್ ಕೊಟ್ಟಿರೋದಕ್ಕೂ ಒಂದು ಕರೆಕ್ಟ್ ಸರಿ ಹೋಗುತ್ತೆ. ಮತ್ತೆ ಇನ್ನ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ನಮ್ಮ ಕರ್ನಾಟಕ ಸರ್ಕಾರ ಅವರು. ಈ ಜನಗಳನ್ನ ಏನು ಒಂದು ಗೊಂದಲಕ್ಕೆ ತಳ್ತಾ ಇದ್ದಾರೆ ಅಂತಂದ್ರೆ, ಇವರು ಹೇಳೋ ಪ್ರಕಾರ ಬಿ ಖಾತಾ ಪ್ರಾಪರ್ಟಿಗಳನ್ನೆಲ್ಲನೂ ಎ ಖಾತಾ ಪ್ರಾಪರ್ಟಿಯಾಗಿ ನಾವು ಕನ್ವರ್ಟ್ ಮಾಡ್ತೇವೆ. ಇಡೀ ನಮ್ಮ ಕರ್ನಾಟಕದಲ್ಲಿ ಯಾವ್ಯಾವ ಪ್ರಾಪರ್ಟಿ ಇದೆ, ರೆವೆನ್ಯೂ ಪ್ರಾಪರ್ಟಿ, ಅನಧಿಕೃತ ಪ್ರಾಪರ್ಟೀಸ್ ಅಂತ ಏನಿದೆ, ಪ್ರತಿಯೊಂದು ಅನಧಿಕೃತ ಪ್ರಾಪರ್ಟೀಸ್ ಅನ್ನ ಕೂಡ ನಾವು ಅಧಿಕೃತವಾಗಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಮ್ಮ ಕರ್ನಾಟಕ ಸರ್ಕಾರ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದೆ. ಅದರಲ್ಲಿ ಇನ್ನೊಂದತ್ರ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇವಾಗ BBMP ಏನು GBA ಲಿಮಿಟ್ ಇದೆ, GBA ಲಿಮಿಟ್ ಅಲ್ಲಿ ನಾವು ಇದು ಮಾಡುತ್ತಾ ಇದೀವಿ. ನೆಕ್ಸ್ಟ್ ಫರ್ದರ್ ಬಂದ್ಬಿಟ್ಟು ಪುರಸಭೆ ಮತ್ತೆ ನಗರಸಭೆದು ಇದು ಮಾಡ್ತೀವಿ. ಆಮೇಲೆ ಫ್ಯೂಚರ್ ನಾವು ಬಂದ್ಬಿಟ್ಟು ರೆವೆನ್ಯೂ ಕೂಡ ಪಂಚಾಯತಿ ಲಿಮಿಟ್ ಕೂಡ ನಾವು ಎಕ್ಸ್ಟೆಂಡ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಕೂಡ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನನ್ನ ಇದೇನಂದ್ರೆ, ಇವತ್ತು ನೀವು GBA ಏನು ಫ್ರೆಂಡ್ಸ್ ಏನು ಇವರು ಒಂದು ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾ ಇದ್ದಾರೆ, ಅದರಲ್ಲಿ ನಿಜ ಯಾವುದು ಸುಳ್ಳು ಯಾವುದು ಅನ್ನೋದು ಕೂಡ ಒಂದು ಕೂಡ ಇದಾಗ್ತಾ ಇಲ್ಲ. ಯಾಕಂದ್ರೆ ಇವಾಗ ನೋಡಿ, GBA ನಲ್ಲಿ ತಗೊಳ್ಳಿ, GBA ಯಲ್ಲಿ ಬಿ ಖಾತೆಯಿಂದ ಎ ಖಾತೆಗೆ BBMP ಲಿಮಿಟ್ ಅಂತ ನಾವೇನ್ ಹೇಳ್ತೀವಿ, ಅದು ಬಿ ಖಾತೆಯಿಂದ ಎ ಖಾತೆಗೆ ನಾವು ಕನ್ವರ್ಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇವ್ರು ಏನು 6 ತಿಂಗಳಿಂದ ಅನೌನ್ಸ್ ಮಾಡಿದ್ರು. ಇಲ್ಲಿವರೆಗೂ ಒಂದೇ ಒಂದು ಎ ಖಾತೆ ಇವ್ರ ಕೈಲಿ ಇದು ಇಶ್ಯೂ ಮಾಡೋದಕ್ಕಾಗಿಲ್ಲ. ಒಂದು ಪಾಯಿಂಟ್, ಇವಾಗ ಮೊನ್ನೆ ಕಮಿಷನರ್ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ರು, ಯಾವ್ಯಾವ್ದಕ್ಕೆ ಬಿ ಖಾತಾ ಮೀನ್ಸ್ ಈ ಖಾತಾ ಆಲ್ರೆಡಿ ಇದೆ, ಈ ಖಾತಾ ಇರೋದಕ್ಕೆ ಮಾತ್ರನೇನೆ ನಾವು ಎ ಖಾತಾ ಆಗಿ ಕನ್ವರ್ಟ್ ಮಾಡೋದು ಅಂತ ಹೇಳ್ಬಿಟ್ಟು ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ರು. ಅದಕ್ಕೂ ಮುಂಚೆ ಏನ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರಿ ಇವರು, ಡೈರೆಕ್ಟ್ ಆಗಿ ನೀವು ಯಾರ್ಯಾರ್ದು ಖಾತಾ ಇಲ್ಲ, ಬಿ ಖಾತಾ ಆಗ್ಬೋದು ಅಥವಾ ಎ ಖಾತಾ ಆಗ್ಬೋದು, ನಿಮ್ಗೆ ಯಾವುದೇ ಖಾತಾ ಇಲ್ಲದೆ ಇದ್ರು ಕೂಡ ನೀವು ಡೈರೆಕ್ಟ್ ಆಗಿ ಈ ಖಾತಾ ಮಾಡ್ಕೊಂಡು ಹಂಗೇನೇನೆ ನೀವು ಡೈರೆಕ್ಟ್ ಆಗಿ ಎ ಖಾತಾ ಪುಷ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಹಿಟ್ ಮಾಡಿದ್ರು. ಅವಾಗ ಏನ್ ಮಾಡಿದ್ರು, ಜನ ಎಲ್ಲಾನು ಅಪ್ಲಿಕೇಶನ್ಗಳನ್ನ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಇವಾಗ ಅದೇ ಸರ್ಕಾರದವರು, ಅದೇ BBMP ಕಮಿಷನರ್ ಅವರು ಏನ್ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ, ಆಲ್ರೆಡಿ ಈ ಖಾತಾ ಇರಬೇಕು, ಆಲ್ರೆಡಿ ಈ ಖಾತಾ ಇದ್ರೆ ಮಾತ್ರನೇ ನಾವು ಎ ಖಾತಾ ಆಗಿ ಕನ್ವರ್ಟ್ ಮಾಡೋದು ಅಂತಂದೇಳಿ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾವ್ರೆ. ಎಷ್ಟೋ ಖಾತಾಗಳಿಗೆ, ಅದರಲ್ಲೂ ನಾನು ಮಾನ್ಯ ಕಮಿಷನರ್ ಅವರಿಗೆ ನಾನು ಒಂದೇ ಒಂದು ಕ್ವಶನ್ ಕೇಳ್ತೀನಿ. ಸೈಟ್ ಎಂಟಿ ಸೈಟ್ಗಳಿಗೆ, ಸಿಂಗಲ್ ಫ್ಲಾಟ್ ಅಂತ ಏನ್ ಹೇಳ್ತೀವಿ, ಎಂಟಿ ಸೈಟ್ಗಳಿಗೆ ನೀವು ಯಾವ್ದಾದ್ರೂ ಖಾತಾ ಇಶ್ಯೂ ಮಾಡಿದೀರಾ ನಿಮ್ಮ ಹಿಸ್ಟ್ರಿನಲ್ಲಿ? ಬರೀ ಮನೆ, ಅಪಾರ್ಟ್ಮೆಂಟ್ ಅಂತವಕ್ಕೂ ಕೂಡ ನಿಮ್ಗೆ ಬಿ ಖಾತಾಗಳಿಗೆ 100 ರೊಂಕಲನ್ನ ಇಟ್ಕೊಂಡಿದ್ದೀರಿ ನೀವು. ಮನೆಗಳಿಗೂ ಅಪಾರ್ಟ್ಮೆಂಟ್ಗಳಿಗೆ ಕೊಡ್ತಾ ಇಲ್ಲ. ಅಂತದ್ರಲ್ಲಿ ಎಂಟಿ ಸೈಟ್ಗಳಿಗೆ ನೀವು ಯಾವ್ದಾದ್ರೂ ಕೊಟ್ಟಿದ್ದೀರಾ? ಯಾವುದೇ ಖಾತಾ ಇಶ್ಯೂ ಮಾಡಿಲ್ಲ. ಇವತ್ತು ಕೂಡ ಲಾಸ್ಟ್ ಟೈಮು ನಾನು AROಗೆ ಒಂದು ಸುಮಾರು ARO ಮೀಟ್ ಮಾಡಿದೆ. ನಾನು ಸುಮಾರು ARO ಮೀಟ್ ಮಾಡಿದ್ರೆ ಹೇಳ್ತಿರೋದು ಒಂದೇನೇನೆ, ಸರ್ ಇನ್ನೂ ಕೂಡ ನಮ್ಗೆ ಎಂಟಿ ಫ್ಲಾಟ್, ವೇಕೆಂಟ್ ಫ್ಲಾಟಿಗೆ ನಮ್ಗೆ ಯಾವುದೇ ಆರ್ಡರ್ ಬಂದಿಲ್ಲ ವೇಕೆಂಟ್ ಫ್ಲಾಟ್ ಕೊಡ್ಲಿಕ್ಕೆ ಅಂತ ಹೇಳ್ತಿದ್ದಾರೆ. ಕಾಲ್ ಸೆಂಟರ್ ಮಾಡಿ, ನಾನು ಕಾಲ್ ಸೆಂಟರ್ ಅಲ್ಲಿ ರೆಕಾರ್ಡ್ ಕೂಡ ಮಾಡ್ಕೊಂಡಿದ್ದೀನಿ. ನಾನು ರೆಕಾರ್ಡ್ ಕೂಡ ನಾನು ಬೇಕಾದ್ರೆ ಹಾಕ್ತೀನಿ, ಕೇಳಿ. ಸರ್ ಎಂಟಿ ಸೈಟಿಗೆ ವೇಕೆಂಟ್ ಸೈಟ್ ಅಂತ ಏನ್ ಹೇಳ್ತೀವಿ ಅದಕ್ಕೆ ಖಾತಾ ಕೊಡೋದಕ್ಕೆ ನಮ್ಗೆ ರೂಲ್ಸ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾವುದೇ ಅಮೆಂಡ್ಮೆಂಟ್ ಆಗಿಲ್ಲ, ಸರ್ಕ್ಯುಲರ್ ಬಂದಿಲ್ಲ, ನೋಟಿಫಿಕೇಶನ್ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂಥದ್ರಲ್ಲಿ ಇಲ್ಲಿ ಕೊಡದೆ ಇದ್ದು ಇನ್ನು ರೂರಲ್ ಅಲ್ಲಿ 99% ಎಲ್ಲಾನು ಎಂಟಿ ಸೈಟ್ಗಳೇ ಇರೋದು.
75ರಿಂದ 80 ಭಾಗ ಖಾಲಿ ಸೈಟುಗಳಿದೆ. ಆ ಖಾಲಿ ಸೈಟುಗಳಿಗೆ ನೀವು ಖಾತಾ ಹೆಂಗ್ ಕೊಡ್ತೀರಾ? ಯಾಕೆ ಸ್ವಾಮಿ ಈ ತರ ಜನಗಳನ್ನ ಗೊಂದಲಕ್ಕೀಡ್ ಮಾಡ್ತೀರಾ ನೀವು? ಕೊಡಿ. ಇವಾಗ ಫಸ್ಟ್ ನಿಮ್ಗೆ ಏನು, ಇವಾಗ 1.5 ತಿಂಗಳಾಯ್ತು, 1 ತಿಂಗಳ ಮೇಲೆ 16-17 ದಿನ ಆಯ್ತು. 17 ದಿನದಿಂದನೂ ಯಾಕಂದ್ರೆ ಜನಗಳನ್ನ ಎಷ್ಟು ಬೇಕಪ್ ಮಾಡ್ತಾ ಇದೆ ಅಂತಂದ್ರೆ ನಮ್ಮ ಸರ್ಕಾರ ಫಸ್ಟ್ ಒಂದೊಂದೊಂದೊಂದು ಕ್ಲಿಯರ್ ಮಾಡ್ಕೊಂಡು ಬನ್ನಿ. ಒಂದೊಂದೊಂದೊಂದು ಕ್ಲಿಯರ್ ಮಾಡ್ಕೊಂಡು ಬಂದ್ರೆ ನಿಮ್ಗೂ ಒಂದು ಕ್ಲಾರಿಟಿ ಇರುತ್ತೆ. ಬಿ ಖಾತಾ ಅಂತೀರಾ, ಎ ಖಾತಾ ಅಂತೀರಾ, ಈ ಖಾತಾ ಅಂತೀರಾ, ಯಾವುದೇ ಖಾತೆ 1 ತಿಂಗಳ ಮೇಲೆ 16 ದಿನ ಆಗಿದೆ. ಎಷ್ಟು ಖಾತಾ ಇಶ್ಯೂ ಮಾಡಿದೀರಾ ನೀವು ಪಂಚಾಯಿತಿಯಲ್ಲಿ? ಸುಮಾರು ನನ್ನ ನಾಲೆಡ್ಜ್ ಪ್ರಕಾರ ನಿಯರ್ಲಿ 25,000 to 30,000 ಅಪ್ಲಿಕೇಶನ್ಸ್ ಬಂದಿದೆ. ಈ VAಗಳು ಬೇರೆ ಫೋನುಗಳು ಮಾಡಿ ಹೇಳ್ತಾ ಇದಾರಂತೆ, ಖಾತಾ ಸ್ಟಾರ್ಟ್ ಆಗಿದೆ ಬನ್ನಿ, ಖಾತಾ ಸ್ಟಾರ್ಟ್ ಆಗಿದೆ ಬನ್ನಿ, ಅಪ್ಲಿಕೇಶನ್ಗಳು ಹಾಕೊಡ್ತೀವಿ ನಾವು ಅಂತ ಹೇಳ್ಬಿಟ್ಟು. ಪಂಚಾಯಿತಿ ಕೆಲಸ ಏನು? ಅಪ್ಲಿಕೇಶನ್ಸ್ ಯಾವ್ದು ಹೋಗಿದೆ ಅದನ್ನ ವೆರಿಫೈಡ್ ಮಾಡಿಬಿಟ್ಟು ಅಪ್ರೂವಲ್ ಕೊಡಬೇಕು. ಅಂತದ್ದು ಕಸ್ಟಮರ್ಗಳಿಗೆ ಫೋನ್ ಮಾಡಿ, ಕಾಲ್ ಸೆಂಟರ್ ತರ ಫೋನ್ ಮಾಡಿ ಹೇಳ್ತಾ ಇದಾರಂತೆ VAಗಳೆಲ್ಲಾನು. ಮಾಡಿ, ನೀವು ಕಾಲ್ ಮಾಡಿ, ಇನ್ಫಾರ್ಮ್ ಮಾಡಿ, ಇಂಟಿಮೇಷನ್ ಕೊಡಿ. ಅದಲ್ಲ, ಫಸ್ಟ್ ಅಪ್ಲಿಕೇಶನ್ ಬಂದಿರೋದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ. ಅಪ್ಲಿಕೇಶನ್ ಬಂದಿರೋದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ನೆಕ್ಸ್ಟ್ ಫರ್ದರ್ ಸ್ಟೆಪ್ ಅನ್ನ ನೀವು ಇಡಿ. ಎಷ್ಟು ಅಪ್ಲಿಕೇಶನ್ ಅನ್ನ ನೀವು ಫುಲ್ಫಿಲ್ ಮಾಡಿದೀರಾ? ಎಷ್ಟು ಅಪ್ಲಿಕೇಶನ್ಗೆ ನೀವು ಅಪ್ರೂವಲ್ ಕೊಟ್ಟಿದ್ದೀರಾ? ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರೇ, ಇದ್ರ ಬಗ್ಗೆ ನೀವು ಎಚ್ಚೆತ್ಕೊಳ್ಳಿ. ಯಾಕಂದ್ರೆ ಅಪ್ಲಿಕೇಶನ್ ಹಾಕ್ತಾ ಇದೀವಿ, ಡೈಲಿ ಕೂಡ ಅಪ್ಲಿಕೇಶನ್ ಹಾಕ್ತಾ ಇದೀವಿ. ಅಪ್ಲಿಕೇಶನ್ ಹಾಕೋದು ಇಂಪಾರ್ಟೆಂಟ್ ಅಲ್ಲ, ಅಪ್ಲಿಕೇಶನ್ ಅಪ್ರೂವಲ್ ಅನ್ನ ಯಾವಾಗ ಕೊಡ್ತೀರಾ? ಯಾಕಂದ್ರೆ ಜನಗಳ ಕ್ವಶನ್ ಇದೊಂದೇನೇನೆ ನಮ್ಮ ಹತ್ರ. ಎಲ್ಲರೂ ಕೇಳ್ತಿರೋದು ಇದೊಂದೇ, ಸರ್ ಅಪ್ಲಿಕೇಶನ್ಸ್ ಆಗ್ತಾ ಇದೀವಿ ಬಟ್ ಯಾವುದೇ ವೆರಿಫೈಡ್ ಆಗಿಲ್ಲ, ಯಾವುದೇ ಖಾತಾ ಇಲ್ಲಿವರೆಗೂ ಇಶ್ಯೂ ಆಗಿಲ್ಲ. ಯಾವಾಗ ಇಶ್ಯೂ ಆಗುತ್ತೆ ಆ ಡೇಟ್ ಆದ್ರೂ ಹೇಳಿ. ಯಾಕಂದ್ರೆ ಅಲ್ಲಿ ಪಂಚಾಯತಿಗೆ ಹೋಗಿ ಕೇಳಿದ್ರೆ 10ನೇ ತಾರೀಕು ಅಂತ ಒಬ್ಬ ಹೇಳ್ತಾನೆ, 20ನೇ ತಾರೀಕು ಅಂತ ಒಬ್ಬ ಹೇಳ್ತಾನೆ, ಸರ್ ನೆನ್ನೆಯಿಂದ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಅಂತ ಒಬ್ಬ ಹೇಳ್ತಾನೆ, ಆಲ್ರೆಡಿ 5ನೇ ತಾರೀಕಿಂದ ವೆರಿಫಿಕೇಶನ್ ಸ್ಟಾರ್ಟ್ ಆಗಿದೆ ಅಂತ ಒಬ್ಬ ಹೇಳ್ತಾನೆ. ಯಾರನ್ನ ನಂಬಬೇಕು, ಯಾರನ್ನ ಬಿಡಬೇಕು? ಈ ತರ ಜನಗಳನ್ನ ನೀವು ಮನಸ್ಸನ್ನೇ ಚಂಚಲ ಮಾಡಿಡ್ತಾ ಇದ್ದೀರಾ. ನೀವು ಜನಗಳಿಗೆ ಕ್ಲಾರಿಟಿನೇ ಇಲ್ಲ. ನೀವು ಯಾವಾಗ ಕೊಡ್ತೀರಾ, ಯಾವಾಗ ಇಶ್ಯೂ ಮಾಡ್ತೀರಾ, ಏನು ಅಂತ ಹೇಳ್ಬಿಟ್ಟು. ಫಸ್ಟ್ ನಂದೊಂದು ರಿಕ್ವೆಸ್ಟ್ ಏನಂತಂದ್ರೆ, ನೀವು ಫಸ್ಟ್ ಯಾವಾಗ ಖಾತಾ ಇಶ್ಯೂ ಮಾಡ್ತೀರಿ ಅನ್ನೋದನ್ನ ಒಂದು ಸ್ಟೇಟ್ಮೆಂಟ್ ಆದ್ರೂ ಕೊಡಿಸಿ ನಿಮ್ಮ ಕಮಿಷನರ್ ಅವ್ರ ಕಡೆಯಿಂದ. ಏನ್ RDPR ಡಿಪಾರ್ಟ್ಮೆಂಟ್ ಇಂದ ಒಂದು ಅಟ್ಲೀಸ್ಟ್ ಒಂದು ಅಪ್ಲಿಕೇಶನ್ಸ್ ಆಗ್ತಾ ಇದ್ದಾರೆ ಅಂತ ಅಂದ್ರೆ ಯಾವಾಗಿಂದ ಖಾತಾ ಇಶ್ಯೂ ಆಗುತ್ತೆ ಅನ್ನೋದೊಂದು ಕ್ಲಾರಿಟಿಯನ್ನ ಕೊಡಿ. ಆವಾಗ ಜನಗಳು ಸ್ವಲ್ಪ ಕೂಲ್ ಆಗಾದ್ರೂ ಇರ್ತಾರೆ. ಫ್ರೆಂಡ್ಸ್, ಇದು ಒಂದು ಕ್ಲಾರಿಟಿ ಸಿಕ್ಬೇಕು. ಈ ಕ್ಲಾರಿಟಿ ಸಿಕ್ಕಿದ್ದಾದ್ಮೇಲೆ ನಾವು ಎಕ್ಸಾಕ್ಟ್ ಡೇಟ್ ಹೇಳಕ್ಕಾಗೋದು. ಯಾಕಂದ್ರೆ ಎಷ್ಟೋ ಜನ ಕಾಲ್ ಮಾಡಿ ಮಾಡಿ ಕೇಳ್ತಾ ಇದ್ದೀರಾ, ಸರ್ ಯಾವಾಗಿಂದ ಇಶ್ಯೂ ಆಗುತ್ತೆ, ಯಾವಾಗಿಂದ ಇಶ್ಯೂ ಆಗುತ್ತೆ ಅಂತ ಹೇಳ್ಬಿಟ್ಟು. ಅಪ್ಲಿಕೇಶನ್ ಮಾತ್ರನೇ ತಗೊಳ್ತಾ ಇದೆ, ಇನ್ನು ಯಾವುದೇ ಖಾತಾವನ್ನ ಇಶ್ಯೂ ಮಾಡಿಲ್ಲ ನಮ್ಮ ಕರ್ನಾಟಕ ಸರ್ಕಾರ. ಇದ್ರ ಬಗ್ಗೆ ಒಂದು ಕ್ಲಾರಿಟಿ ಸಿಕ್ಬೇಕು. ಫ್ರೆಂಡ್ಸ್, ಯಾರಿಗಾದ್ರೂ ಇನ್ನು ಅಪ್ಲಿಕೇಶನ್ಸ್, ಈ ಸ್ವತ್ತು ಅಪ್ಲಿಕೇಶನ್ಸ್ ಏನಾದ್ರೂ ಹಾಕಬೇಕು ಅಂತಂದ್ರೆ ನಮ್ಮ ಆಫೀಸ್ ಕಡೆಯಿಂದ ನಾವು ಅಪ್ಲಿಕೇಶನ್ ಅನ್ನ ಹಾಕಿ ಕೊಡ್ತೀವಿ. ನಾನು ನಂಬರ್ ಅನ್ನ ಕೂಡ ಹಾಕಿರ್ತೇನೆ. ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು ನೀವು ಅಪ್ಲಿಕೇಶನ್ ಅನ್ನ ಹಾಕ್ಸ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.